ಆ 1 ಓವರ್ ಡ್ರಾಮಾ ಗುರು ನಿಜವಾಗ್ಲೂ ಶುಭ್ಮನ್ ಗಿಲ್ ಹೇಳ್ತಾರೆ ಟೈಮ್ ವೇಸ್ಟಿಂಗ್ ಟ್ಯಾಕ್ಟಿಕ್ಸ್ ನೋಡ್ಬಿಟ್ಟು ಇಬ್ರು ಬ್ಯಾಟರ್ಸ್ ಅಣ್ಣ ನರ ಇದ್ರೆ ನಿಮ್ಗೆ ಆಡ್ ತೋರ್ಸು, ಇವಾಗ ಬಾಸ್ ಬಾಲ್ ಅಂತ ಹೇಳ್ತಾ ಇರ್ತಿಯಲ್ಲ, ಅಗ್ರೆಸಿವ್ ಮೋಡು, ಎಂಟರ್ಟೈನಿಂಗ್ ಮೋಡು, ಈ ಟೈಮ್ ವೇಸ್ಟಿಂಗ್ ಟ್ಯಾಕ್ಟಿಕ್ಸು ಯಾವ ಥರ ಎಂಟರ್ಟೈನಿಂಗ್ ಮೋಡು, ಇದು ಯಾವ ಸೀಮೆ ಬಾಸ್ ಬಾಲ್ ಅಂತ. ನಿಜವಾಗ್ಲೂ ಡ್ರಾಮಾ ಇರಲಿಲ್ಲ ಅದುವರೆಗೂ, ಬಟ್ ಎಷ್ಟು ಈವನ್ ಆಗಿದೆ ಈ ಕಾಂಟೆಕ್ಸ್ಟು ಅಂತ ಕ್ಲಿಯರ್ ಕಡಕ್ಕೆ ಹೋಗ್ತಾ ಇರ್ತಾರೆ. ಬಟ್ KL ರಾಹುಲ್ ಪ್ರೆಸ್ ಕಾನ್ಫರೆನ್ಸಲ್ಲಿ ಕ್ಲಿಯರ್ ಆಗಿ ಹೇಳ್ತಾರೆ, ಅಣ್ಣ ಓಪನರ್ಗಳ ಮೈಂಡ್ ಸೆಟ್ಟು ನನಗೆ ಅರ್ಥ ಆಗುತ್ತೆ, ನಾನು ಆ್ಯಸ್ ಎ ಓಪನರು ಅಟ್ ದ ಎಂಡ್ ಆಫ್ ಡೇಸ್ ಪ್ಲೇ ಇನ್ನು 6 ನಿಮಿಷ ಇದೆ ಅಂತ ಹೇಳಿದ್ರೆ ಮ್ಯಾಕ್ಸಿಮಮ್ 1 ಓವರ್ ಮಾಡಬೇಕು, ಆ ಥರ ನಾನು ಕೂಡ ಅಡ್ಜಸ್ಟ್ ಮಾಡ್ಕೊಳ್ತೀನಿ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ 5ನೇ ಬಾಲು ಬೆರಳಿಗೆ ಬೀಳುತ್ತೆ ಜಾಕ್ ಕ್ರಾಲಿ ಅವರಿಗೆ, ಬುಮ್ರಾ ಅವ್ರ ಬೌಲಿಂಗಲ್ಲಿ ಸಿಕ್ಕಿದ್ದೆ ಚಾನ್ಸು ಅಂತ ಕಂಪ್ಲೀಟ್ಲಿ ಗ್ಲೌಸಿಂಗ್ ಬಿಚ್ಚಾಕ್ಬಿಟ್ಟು, ಅದಕ್ಕೆ ನಮ್ಮವರೆಲ್ಲ ಚೆನ್ನಾಗಿ ರೆಗಿಸ್ತಾ ಇರ್ತಾರೆ, ಸಖತ್ತಾಗಿದೆ ಗುರು ನಿಮ್ಮ ಆ್ಯಕ್ಟಿಂಗು, ಆಸ್ಕರ್ ಅವಾರ್ಡ್ ಕೊಡಬೇಕು. ಆಮೇಲೆ ಆಬ್ವಿಯಸ್ಲಿ ಲಿಟ್ರಲಿ ಈ ವರ್ಡಲ್ಲಿ ಹೇಳಿಲ್ಲ, ಬಟ್ ಬಾಡಿ ಲ್ಯಾಂಗ್ವೇಜು ಅದೇ ಒಂದು ಮೆಸೇಜ್ನ ಕಮ್ಯುನಿಕೇಟ್ ಮಾಡ್ತಾ ಇರೋದು. ಸೊ ಈಗ ರಿಯಲ್ ಬಿಗ್ ಪ್ರಶ್ನೆ ಇರೋದು ಏನಪ್ಪ ಅಂತ ಹೇಳಿದ್ರೆ, ಇಂಗ್ಲೆಂಡು ನರ ತೋರಿಸ್ತಾರಾ, ಬಾಸ್ ಬಾಲ್ ಕ್ರಿಕೆಟ್ನ ಆಡ್ತಾರಾ, ಅವರು ವಿಕ್ಟ್ರಿಗೆ ಹೋಗ್ತಾರಾ, ಅಥವಾ ಫಸ್ಟ್ ಇನ್ನಿಂಗ್ಸಲ್ಲಿ ಆಡ್ದಂಗೆ ಮ್ಯಾಚ್ಗೆ 251 ಹೊಡಿತೀನಿ ಎಂಟೈರ್ ಡೇ ಆಡ್ಬಿಟ್ಟು ಅಂತ ಹೇಳಿದ್ರೆ ಇಂಡಿಯಾಗೆ ಡ್ರಾ ಮಾಡ್ಕೊಳ್ಳೋ ಆಪ್ಷನ್ ಇರುತ್ತೆ. ಯಾಕೆ ಗೊತ್ತಾ, ಈ ಪಿಚ್ಚಲ್ಲಿ ಅಷ್ಟು ಸುಲಭ ಅಲ್ಲ ವಿಕೆಟ್ ಪಡೆಯೋದಕ್ಕೆ. ಯಾಕಂದ್ರೆ ಇಂಗ್ಲೆಂಡ್ ಗೊತ್ತಾಗಿದೆ, ಅವ್ರು ಐ ಥಿಂಕ್ 120 ಓವರ್ಸ್ ನೋಡಿದ್ದಾರೆ ಟೀಮ್ ಇಂಡಿಯಾನ ಆಲ್ ಔಟ್ ಮಾಡೋದಕ್ಕೆ.